ನಮಸ್ತೆ ನಾಗರಾಜು ಸರ್, ಆರಾಮ? ಹಾಂ ಆರಾಮ್ ಮೇಡಮ್. ಓಕೆ, ಯಾವ ಹಾಡನ್ನು ಹಾಡ್ತಿದ್ದೀರಿ? ಯಾರ ಹೊಲ ಯಾರ ಮನೆ ಈ ಸಾಂಗ್. ಈ ಹಾಡು ಹಾಡ್ತಿದ್ದೀರಾ? ಓಕೆ, ಫುಲ್ ಎಕ್ಸೈಟ್ಮೆಂಟ್ ಇಲ್ಲಿದ್ದೀರಾ? ಓಕೆ, ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಕೇಳೋಣ ಅಲ್ವಾ? ಓಕೆ ಮೇಡಮ್. ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ, ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀವೋಗುವುದು ಗೊತ್ತೇ ಇಲ್ಲ. ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ, ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆ ಎಲ್ಲ, ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆ ಎಲ್ಲ, ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀವೊದ ಮ್ಯಾಲೆ ಇದು ಯರ ಪಾಲ. ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ, ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆ ಎಲ್ಲ, ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆ ಎಲ್ಲ, ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀವೊದ ಮ್ಯಾಲೆ ಇದು ಯರ ಪಾಲ. ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ, ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ. ಹಣವ ಬಹಳ ಗಳಿಸಿದೆ ಹೆಚ್ಚ, ಹಣವ ಬಹಳ ಗಳಿಸಿದೆ ಹೆಚ್ಚ, ಹಣವ ಬಹಳ ಗಳಿಸಿದೆ ಹೆಚ್ಚ, ಕೊರಗಿ ಕೊರಗಿ ಗಳಿಸಿದೆ ಹೆಚ್ಚ, ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ. ಕೆ ನಾಗರಾಜು ಸರ್, ಏನಾಯ್ತು ಸರ್? ಮಿಸ್ ಆಯ್ತು ಸರ್, ಯಾಕೆ ಸರ್? ಹೇಳಿ ಹೇಳಿ, ಒಂದೇ ಕಡೆ ನಿಂತ್ಕೊಳ್ಳಿ, ಬನ್ನಿ. ಅವ್ರು ಫುಲ್ ಫ್ಲೋರೆಲ್ಲ ಓಡಾಡ್ಕೊಂಡು ಹಾಡಿದ್ರು, ಫುಲ್ ಮಸ್ತಿ ಮಜಾ ಮಾಡ್ಕೊಂಡು ಹಾಡಿದ್ರು. ಮರ್ತೋದ್ರಾ? ವಯಸ್ಸಾಯ್ತಲ್ವಾ ಹಾಗೆ. ಓಕೆ, ನನ್ನ ಕಡೆಯಿಂದ ಒಂದು ಮಾತು ಹೇಳ. ಈ ವಯಸ್ಸಲ್ಲಿ ಬಹುಶಃ ನಾವು ಈ ವಯಸ್ಸು ತಲುಪಿದಾಗ ನಾವು ಏನು ಮಾಡ್ತೀವೋ ಅಥವಾ ನಾವು ಈ ಥರ ವೇದಿಕೆ ಹತ್ತೋ ಅಷ್ಟು ಧೈರ್ಯ ಮಾಡ್ತೀವೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನೀವು ಇಲ್ಲಿವರೆಗೂ ಬಂದಿದ್ದೀರಿ, ಇಷ್ಟು ಚೆನ್ನಾಗಿ ಹಾಡ್ತೀರಿ, ಅದನ್ನು ಕಂಪ್ಲೀಟಾಗಿ ಸದುಪಯೋಗ ಮಾಡ್ಕೊಳ್ಳಿ. ನಿಮಗೆ ಎಲ್ಲರೂ ಎನ್ಕರೇಜ್ ಮಾಡಿದ್ರು, ಇಲ್ಲಿ ಕೂತ್ಕೊಂಡಿರೋರು ಎಲ್ಲರೂ. ಲಿರಿಕ್ಸ್ ಮರ್ತೋದ್ರಾ? ಲಿರಿಕ್ಸ್ ಮಾಡ್ತಾರೆ. ಯಾವ ಖುಷಿಗೆ? ಖುಷಿ ಕೆಲ್ಸಗಳು ಟೆನ್ಷನ್ ಜಾಸ್ತಿ ಅಲ್ವಾ, ಅದಕ್ಕೆ. ಓ, ಫೋನ್ ಜಾಸ್ತಿ ಅಂತ ಅಬ್ಬಾ. ಓಕೆ, ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟಿದ್ದೀನಿ, ಆದ್ರೂ ಸಹ ಸ್ವಿಚ್ ಆಫ್ ಆಗ್ತಾ ಇದೆ. ಹಾಗೆ ನೀರ್ನೋರ್ ಕಾಟ ಜಾಸ್ತಿ. ಓ, ವಾಟರ್ ಮ್ಯಾನ್ಗೆ ಕಷ್ಟ. ಅದೇ ಟೆನ್ಷನ್ ಜಾಸ್ತಿ. ಓಕೆ, ನೋ ವರೀಸ್. ಮುನಿರಾಜು ಸರ್, ಇದು ಹಾಡು ಭಾಳ ಒಳ್ಳೆ ಹಾಡು. ತತ್ವಪದ, ಜನಪದದಲ್ಲಿ ತತ್ವಪದ.
ನೀವು ಹೇಳ್ತಾ ಇರಿ ಸಾಹಿತ್ಯನ ಸಾಹಿತಿ ಅಂತ ಅಂದ್ಬಿಟ್ರಿ ನಾವು ಅಲ್ವಾ? ಅದು ಸಾಹಿತ್ಯ ಯಾವಾಗಲೂ ಸಾಯಬಾರ್ದು. ಸಾಹಿತ್ಯ ಅದ್ಭುತವಾದ ಸಾಹಿತ್ಯ ಇದು. ಒಬ್ಬ ದೊಡ್ಡ ಶ್ರೀಮಂತ ಹೋಗ್ತಾ ಇದ್ದಂತೆ ಸ್ನೇಹಿತನ ಜೊತೆಲಿ, ಈ ಭಾಗದಲ್ಲಿರೋ ಜಮೀನೆಲ್ಲ ನಂದೆ, ಇಲ್ಲಿ 10 ಎಕರೆ ಇದೆಯಲ್ಲ ಅದು ನಂದೆ, ಈ ಬಿಲ್ಡಿಂಗ್ ನಂದೆ, ಅದು ನೋಡಿ ಅದು ಹಾಸ್ಪಿಟಲ್ ಅದು ನಂದೆ, ಆ ಸ್ಕೂಲ್ ನಂದೆ, ಅದು ನಂದೆ, ಇದು ನಂದೆ, ಅದು ನಂದೆ, ಇದು ನಂದೆ ಅಂತಿದ್ದಂತೆ. ಮೇಲೆ ಭಗವಂತ ಕೂತಿದ್ದನು, ಅಯ್ಯೋ ಮೂರ್ಖ, ಎಲ್ಲ ನಂದೆ ನಂದೆ ಅಂತೀಯಲ್ಲ, ನಿನಗೆ ಉಸಿರು ಕೊಟ್ಟಿದ್ದಾನಲ್ಲ, ಉಸಿರು ಅದು ನಂದು, ಯಾವಾಗ ಬೇಕಾದ್ರೆ ತಗೊಂಡೋಗ್ತೀನಿ ಅಂದಂತೆ ಅಂತ ಹಾಡಿದು. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆ ಎಲ್ಲ. ನೋಡೋಣ ನಿಮ್ಮ ಮುಂದಿನ ಪಯಣ. ಭಾಳ ತಯಾರಿ ಬೇಕು, ತುಂಬ ತಯಾರಿ ಬೇಕು. ಶ್ರುತಿ, ತಾಳ, ಸಾಹಿತ್ಯ ಎಲ್ಲವೂ ಮುಖ್ಯ. ಸರಿ, ಓಕೆ ಸರ್, ಆಗ್ಬೋದು. ಅರ್ಚನಾ ಮ್ಯಾಮ್, ನಿಮ್ಗೆ ಹೇಳ ಕರೆಕ್ಟಾಗಿ ಹೇಳಿ ಮೇಡಮ್. ಯಾವ ಶ್ರುತಿ ಯಾವ ತಾಳ ಎಲ್ಲ ಮರೆತು ಹೋಯಿತಲ್ಲ, ಕೊನೆಗೆ ಸಾಹಿತ್ಯ ಮರೆತು ಹೋಯಿತಲ್ಲ. ಅದು ಯಾಕೆ ಮರೆತು ಹೋಯ್ತು ಅಂದರೆ ಅದೇನು ಹೇಳಿ ಲಿರಿಕ್ಸು ಯಾರವಲ್ಲ ಯಾರ ಅಲ್ಲ, ಲಾಸ್ಟ್ ಯಾವ ಚರಣ? ಹಣವ ಬಹಳ ಗಳಿಸಿದೆ ಹೆಚ್ಚ. ಹಾಂ, ಅದಕ್ಕೆ ಮರ್ತೋಗೋದು. ಹಣ ಜಾಸ್ತಿ ಆದರೆ ಎಲ್ಲ ಮರ್ತೋಗುತ್ತೆ ಮನುಷ್ಯಂಗೆ. ಆಮೇಲೆ ಇಲ್ಲಿ ಬಂದಮೇಲೆ ಇದು ನನ್ನ ಭಾಗ್ಯ ಅಂದ್ರಲ್ಲ, ಯಾರದು ಭಾಗ್ಯ? ಬಂದಿರೋ ಭಾಗ್ಯ ಮೇಡಮ್. ಹಂಗ ನಿಮ್ಗಳನ್ನೆಲ್ಲ ನೋಡ್ತಾ ಇದೀವಲ್ಲ, ನಿಮ್ಗಳ ಜೊತೆ ಎಲ್ಲ ಬೆರ್ತಿದ್ದೀವಲ್ಲ, ಅದೇ ಒಂದು ಭಾಗ್ಯ ನನಗೆ. ಈ ವಯಸ್ಸಲ್ಲೂ ನೀವು ಈ ಥರ ಒಂದು ವೇದಿಕೆ ಮೇಲೆ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋಂಥ ನಿಮ್ಮ ಮನೋಬಲ ಏನಿದೆಯಲ್ಲ ಎಲ್ಲ ಚೆನ್ನಾಗಿದೆ. ಆದರೆ ಶ್ರುತಿ ಎಲ್ಲೋ ದಾರಿ ತಪ್ಪೋಯ್ತು, ತಾಳನೂ ಎಲ್ಲೋ ದಾರಿ ತಪ್ಪೋಯ್ತು, ಕೊನೆಗೆ ಸಾಹಿತ್ಯನೂ ದಾರಿ ತಪ್ಪೋಯ್ತು. ಸೊ ಅದ್ರ ಕಡೆ ತುಂಬ ಗಮನ ಕೊಡಬೇಕು, ಆಯಿತಾ? ಓಕೆ, ಗಾಡ್ ಬ್ಲೆಸ್ ಯು ಸರ್. ಓಕೆ ವೇಮ್ಗಲ್ ಸರ್. ನಾಗರಾಜ್ ಅವರ ಇದು ಇಮಾಮ್ ಸಾಬ್ ಒಲ್ಲೇಪುರ ಅವರು ಆಡ್ತಾ ಇದ್ದಿದ್ದಾಡಲ್ಲ, ಗುಲ್ಬರ್ಗ ಧಾರವಾಡದವರು, ಅವ್ರು ಆಡಲ್ವ ಇದು? ಇಮಾಮ್ ಸಾಬ್ ಒಲ್ಲೇಪುರ ಅವರು ಹೆಚ್ಚಿಗೆ ಗ್ರೂಪ್ ಸಾಂಗ್ಸಲ್ಲಿ ಹಾಡ್ತಾರೆ. ಒಳ್ಳೆ ಹಾಡೋದು. ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಆರೋ ತನಕ, ಕಳಸಯ್ಯ ಮಾಯದ ಪರಿಯ ಮುಕ್ತಿ ಹೊಂದಾಕಂತಾರೆ. ಅದೇ ಥರನೇ ಇದು ಆಸ್ತಿ ಅಂತಸ್ತು ಯಾವುದೂ ನಮ್ಮ ಹಿಂದೆ ಬರೋದಿಲ್ಲ ಅಂತಕ್ಕಂಥ ಒಳ್ಳೆ ಹಾಡು. ದುರಾದೃಷ್ಟ ನೀವು ಸಾಹಿತ್ಯ ಮರ್ತ್ರಿ. ಹಣವ ಬಹಳ ಗಳಿಸಿದೆ ಹೆಚ್ಚ. ಮುಂದಿನ ದಿನಗಳಲ್ಲಿ ನೆನ್ಪಿಟ್ಕೊಂಡು ಆಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ ನಾಗರಾಜು ಸರ್, ನಾಳೆಯಿಂದ ಬಾದಾಮಿ ಜಾಸ್ತಿ ತಿನ್ನಿ ಸರ್. ಓಕೆನಾ ಸರ್? ಥ್ಯಾಂಕ್ ಯು ಸೋ ಮಚ್.